ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮುಖ್ಯಮಂತ್ರಿ ಆಗುವ ಸಾಮರ್ಥ್ಯ ಇರುವ ವ್ಯಕ್ತಿ. ಹೈಕಮಾಂಡ್ ಎದುರು ಹಾಕಿಕೊಂಡು ತನ್ನ ರಾಜಕೀಯ ಜೀವನ ಹಾಳು ಮಾಡಿಕೊಂಡು ಯತ್ನಾಳ್ ಪರ ಬ್ಯಾಟಿಂಗ್ ಬೀಸಿದ ಶಾಸಕ ಸಂಜಯ್ ಪಾಟೀಲ್. ಬಿಜೆಪಿ ರಾಜ್ಯ ಸರ್ಕಾರದ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಹೋರಾಟ. ಗ್ಯಾರಂಟಿ ಯೋಜನೆಗಳಿಗೆ 60,000 ಕೋಟಿ ಹಣ ಖರ್ಚು. ಆರ್ಥಿಕ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ. ಕ್ಯಾಬಿನೆಟ್ ಬೆಳೆಗೆ ದರ ನಿಗದಿ ಮಾಡಬೇಕೆಂದು ಕಳೆದ 20 ವರ್ಷಗಳಿಂದ ಮನವಿ. ತರಕಾರಿ ಮಾರುಕಟ್ಟೆ ಪಕ್ಕಾ ಲಾಟರಿ ವ್ಯವಸ್ಥೆಯಾಗಿದೆ. ರೈತ ಸಂಘ ಹಾಗೂ ಹಸಿರು ಸೇನೆ ಸೋಮವಾರ ಬೆಳಗಾವಿಯಲ್ಲಿ ಪ್ರತಿಭಟನೆ. ಬಿಜೆಪಿ ರಾಜ್ಯ ಸರ್ಕಾರದ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಗೆ 60,000 ಕೋಟಿ ಹಣ ಖರ್ಚು ಮಾಡಿದೆ. ಹೀಗಾಗಿ ಆರ್ಥಿಕ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಬಿಜೆಪಿ ರಾಜ್ಯ ಸರ್ಕಾರದ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತಿದೆ. ಗ್ಯಾರಂಟಿ ಯೋಜನೆಗಳಿಗೆ 60,000 ಕೋಟಿ ಹಣ ಖರ್ಚು ಮಾಡಿದೆ. ಹೀಗಾಗಿ ಆರ್ಥಿಕ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಲು, ಸಾರಿಗೆ, ವಿದ್ಯುತ್ ಹೀಗೆ ಎಲ್ಲದರ ಬೆಲೆ ಏರಿಕೆ ಮಾಡಿದೆ. ಬಿಜೆಪಿ 1 ತಿಂಗಳ ಕಾಲ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ ಮಾಡಿದೆ. 16ರಂದು ಬೆಳಗಾವಿಯಲ್ಲೂ ಸಹ ಬೃಹತ್ ಪ್ರತಿಭಟನೆ ನಡೆಯಲಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ಜನರಿಗೆ ಆಡಳಿತ ವ್ಯವಸ್ಥೆಯ ಮೇಲೆ ನಂಬಿಕೆ ಹೋಗಿದೆ. ಬಿಟಿಎಂ ಲೇಔಟ್ನಲ್ಲಿ ನಡೆದ ಘಟನೆಯನ್ನು ಹಗುರವಾಗಿ ಗೃಹ ಸಚಿವರು ತೆಗೆದುಕೊಂಡಿದ್ದಾರೆ ಎಂದರು. ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರದ ದುರಾಡಳಿತ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಮತ್ತು ಬೆಲೆ ಏರಿಕೆ ಬಗ್ಗೆ ಏನು ದಿನನಿತ್ಯ ಉಪಯೋಗ ಮಾಡುವಂಥ ವಸ್ತುಗಳ ಬೆಲೆ ಏರಿಕೆಯನ್ನು ಬಹುಶಃ ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಪದೇ ಪದೇ ಮಾಡ್ತಾಯಿದೆ. ಗ್ಯಾರಂಟಿ ಯೋಜನೆಗೆ 50-60 ಸಾವಿರ ಕೋಟಿ ಹಣ ಖರ್ಚು ಮಾಡಿ ಇವತ್ತು ರಾಜ್ಯದ ಅಭಿವೃದ್ಧಿಗೆ ಮತ್ತು ಜನಸಾಮಾನ್ಯರ ಹಿತಕ್ಕಾಗಿ ಅವ್ರ ಕಡೆ ಹಣನೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆರ್ಥಿಕ ಸ್ಥಿತಿ ಭಾಳಷ್ಟು ಚಿಂತಾಜನಕಿದೆ. ಆ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ ದಿನನಿತ್ಯ ಬೆಲೆ ಏರಿಕೆ ಮಾಡ್ತಾಯಿದ್ದಾರೆ. ಹಾಲಿಂದಿರ್ಬೋದು, ಇಲೆಕ್ಟ್ರಿಕ್ ಇರ್ಬೋದು, ಅಥವಾ ಸಾರಿಗೆದಿರ್ಬೋದು, ಯಾವುದನ್ನು ತೆಗೆದುಕೊಂಡ್ರಿ ಪ್ರತಿಯೊಂದು ಹಂತದಲ್ಲಿ ಇವತ್ತು ಬೆಲೆ ಏರಿಕೆ ಆಗ್ತದೆ. ಜನಸಾಮಾನ್ಯರಿಗೆ ಭಾಳ ದೊಡ್ಡದಾದಂಥ ಒಂದು ಹೊಡೆತ ಕೊಟ್ಟಿದ್ದಾರೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ರಾಜ್ಯದಲ್ಲಿ 1 ತಿಂಗಳ ಕಾಲ ಹೋರಾಟವನ್ನು ಪ್ರಾರಂಭ ಮಾಡಿದೆ. ಇವತ್ತು ಮೈಸೂರಿನಲ್ಲಿ ಪ್ರಾರಂಭ ಆಗ್ತದೆ ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಸಹಿತ ಈ ಹೋರಾಟಕ್ಕೆ ಅನುವಾಗಿದೆ. 16ನೇ ತಾರೀಕು ಬೆಳಗಾವಿಯಲ್ಲಿ ಈ ಹೋರಾಟಕ್ಕೆ ಅಣಿ ಆಗ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಮುಖಾಂತರ ಜನಜಾಗೃತಿ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸಿಎಂ ಡಿಸಿಎಂ ಮಧ್ಯ ಸಿಎಂ ಇನ್ ಫೈಟ್ ನಡೆದಿದೆ. ಹೀಗಾಗಿ ಆಡಳಿತ ಸಂಪೂರ್ಣ ಸೈಡ್ಲೈನ್ ಆಗಿದೆ. ಕೊಡಗಿನಲ್ಲಿ ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಪ್ರಕರಣ. ಅಲ್ಲಿರುವ ಕಾಂಗ್ರೆಸ್ ಶಾಸಕರ ಮೇಲೆ ಆರೋಪ ಆತ ಮಾಡಿದ್ದಾನೆ. ಡೆತ್ ನೋಟ್ ಹಾಗೂ ಮೆಸೇಜ್ನಲ್ಲಿ ಕ್ಲಿಯರ್ ಆಗಿ ನಮೂದು ಮಾಡಿದ್ದಾರೆ. ಹೀಗಿದ್ರೂ ಅವರ ಹೆಸರನ್ನ ಪೊಲೀಸರು ಬಿಡುವ ಕೆಲಸ ಮಾಡಿದ್ದಾರೆ ಎಂದರು. ಸ್ಥಳೀಯ ನಾಯಕರ ಒತ್ತಡ ಹಿನ್ನೆಲೆ ಎಫ್ಐಆರ್ನಲ್ಲಿ ಶಾಸಕರ ಹೆಸರು ದಾಖಲಿಸಿಲ್ಲ. ತಕ್ಷಣವೇ ಕಾಂಗ್ರೆಸ್ ಶಾಸಕರ ಹೆಸರು ಎಫ್ಐಆರ್ನಲ್ಲಿ ನಮೂದು ಮಾಡಬೇಕು ಮತ್ತು ತಕ್ಷಣವೇ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದರು. ಯಡಿಯೂರಪ್ಪ ಹಾಗೂ ವಿಜೇಂದ್ರ ಹೊರ ಹೋಗುವವರೆಗೂ ನಾನು ಬಿಜೆಪಿಗೆ ಬರಲ್ಲ ಎಂಬ ಯತ್ನಾಳ್ ಹೇಳಿಕೆ ವಿಚಾರ, ಅದರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮುಖ್ಯಮಂತ್ರಿಯಾಗುವ ಸಾಮರ್ಥ್ಯ ಇರುವ ವ್ಯಕ್ತಿ. ಹೈಕಮಾಂಡ್ ಎದುರು ಹಾಕಿಕೊಂಡು ತನ್ನ ರಾಜಕೀಯ ಜೀವನ ಹಾಳು ಮಾಡಿಕೊಂಡ್ರು ಅಂತ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಯತ್ನಾಳ್ ಪರ ಬ್ಯಾಟ್ ಬೀಸಿದ್ರು. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮುಖ್ಯಮಂತ್ರಿಯಾಗುವ ಸಾಮರ್ಥ್ಯ ಇರುವ ವ್ಯಕ್ತಿ. ಹೈಕಮಾಂಡ್ ಎದುರು ಹಾಕಿಕೊಂಡು ತನ್ನ ರಾಜಕೀಯ ಜೀವನ ಹಾಳು ಮಾಡಿಕೊಂಡ್ರು ಅಂತ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಯತ್ನಾಳ್ ಪರ ಬ್ಯಾಟ್ ಬೀಸಿದ್ರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಮನೆಯ ಜಗಳ ಮನೆಯ ಹಿರಿಯರ ಜೊತೆಗೆ ಚರ್ಚೆ ಮಾಡಬೇಕು, ಅದನ್ನ ಬಹಿರಂಗವಾಗಿ ಟೀಕೆ ಮಾಡಬಾರ್ದು. ಯತ್ನಾಳ್ ಅವರಿಗೆ ಬಹಳ ಪ್ರೀತಿ ಮಾಡ್ತೇನೆ ನಾನು. ಅವರು ತಪ್ಪು ಮಾತನಾಡ್ತಾರೋ ಸರಿ ಮಾತನಾಡ್ತಾರೋ ಚರ್ಚೆ ಮಾಡೋದಿಲ್ಲ. ಆದರೆ ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ತಲೆ ಬಾಗಬೇಕು. ಹೈಕಮಾಂಡ್ ದೇವರಲ್ಲ, ಮನೆಯ ಹಿರಿಯರು. ಅವರ ಮುಂದೆ ಚರ್ಚೆ ಮಾಡಬೇಕಿತ್ತು ಎಂದರು. ಹಿಂದೂ ಪರವಾಗಿ ಮಾತಾಡೋ ಕಾರ್ಯಕರ್ತರು ಉಚ್ಚಾಟನೆ ಮಾಡಿಲ್ಲ. ಹೈಕಮಾಂಡ್ ಆಯ್ಕೆ ಮಾಡಿದಂಥ ರಾಜ್ಯಾಧ್ಯಕ್ಷರ ಮೇಲೆ ಟೀಕೆ ಮಾಡ್ತಾ ಇದ್ದಾರೆ.
ಅವರು ಇರ್ಬೋದು ವೈಯಕ್ತಿಕ ವಿಚಾರ, ಟೀಕೆ ಸರಿ ತಪ್ಪನ್ನು ನಾವು ಮಾತಾಡ್ತಾ ಇಲ್ಲ. ಈಗ ತಿಳ್ಕೊಂಡು ನನ್ನ ಮನ್ಯಾಗ ಏನಾರು ಜಗಳಿದ್ರೆ ನಮ್ಮ ಮನೆಯಿಂದ ಜಗಳ ಮನೆ ಹಿರಿಯರ ಜೊತೆ ಚರ್ಚೆ ಮಾಡಬೇಕು, ಚೌಕದಲ್ಲಿ ಹೋಗಿ ಪಕ್ಷ ಮನೆ ಹಿರಿಯರ ಮೇಲೆ ಟೀಕೆ ಮಾಡಬಾರ್ದು ಅಂತ ನಂದು ವೈಯಕ್ತಿಕ ವಿಚಾರ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನನಗೆ ಭಾಳ ಸ್ನೇಹಿತರ, ನಾವು ಗೌರವ ಕೊಡುವಂಥ, ಅವ್ರ ಬಗ್ಗೆ ಹೆಮ್ಮೆ ಇರುವಂಥ ಒಬ್ಬ ನಾಯಕ. ಅವ್ರ ವೈಯಕ್ತಿಕ ಅಂದ್ರೆ ನಾವು ಭಾಳ ಅವ್ರ ಮೇಲೆ ಪ್ರೀತಿ ಮಾಡ್ತೀನಿ, ಭಾಳ ಒಳ್ಳೆಯ ವ್ಯಕ್ತಿ. ಆದ್ರೆ ಯಾಕೋ ಈ ಒಂದು ವಿಷಯದಲ್ಲಿ ಮತ್ತು ಅವ್ರು ತಪ್ಪು ಮಾತಾಡ್ತಾರೋ ಸರಿ ಮಾತಾಡ್ತಾರೋ ಅದು ಚರ್ಚೆ ಮಾಡೋದಿಲ್ಲ. ಹೈಕಮಾಂಡ್ ಹೇಳಿದ್ಮೇಲೆ ಈಗ ತಿಳ್ಕೊರಿ, ನಾನು ಒಂದೊಂದು ಉದಾಹರಣೆ ಹೇಳ್ತೇನೆ. ಬೇರೆದವ್ರಿಗೆ ಟಿಕೆಟ್ ಕೊಟ್ಟರು, ಪಾರ್ಟಿಗೆ ಸಂಬಂಧ ಇದ್ದನೂ ಕೊಟ್ಟರು, ನಾ ಟೀಕೆ ಮಾಡೋಕ್ಕೆ ಹೋಗಿಲ್ಲ. ಹೈಕಮಾಂಡ್ ತೀರ್ಮಾನ ಅದಕ್ಕಿನ್ನ ತಲೆ ಬಗ್ಗೆ ಕೆಲಸ ಮಾಡ್ತೇನಂತ, ಅದು ಪಕ್ಷ ಪ್ರೀತಿ, ಪಕ್ಷ ಮೇಲೆ ನಿಷ್ಠೆ. ಮತ್ತು ಹೈಕಮಾಂಡು ದೇವ್ರಲ್ಲ, ಅವ್ರು ತಪ್ಪು ಮಾಡ್ರೆ ನಿಮ್ಮ ಮನ್ಯಾಗ ಹೋಗಿ ಹೇಳು, ಚರ್ಚೆ ಮಾಡ್ರಿ. ನಾ ಮಾತಾಡ್ದಕ್ಕೇನಲ್ಲ, ಯಾರು ಹಾಗೇನಿಲ್ಲ, ಏನಿಲ್ಲ. ಹಿಂದುತ್ವ ಅಂದ್ರೇನ ಬಿಜೆಪಿ ಆಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಹಿಂದುತ್ವ ಮೇಲೆ ಮಾತಾಡ್ತಾನೆ, ನಾವು ಮಾತಾಡ್ತೀವಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡ್ತಾರೆ, ಆ ಥರ ಎರಡು ಮಾತಿಲ್ಲ. ಆದರೆ ಹಿಂದುತ್ವ ಸೈಡ್ ಲೈನ್ ಅಲ್ಲ ಅವ್ರು. ನಾ ಏನು ಈಗ ತಿಳ್ಕೊರಿ, ಎಷ್ಟೋ ಮಂದಿ ಅವ್ರ ಟೀಮ್ ಇದೆ, ಒಬ್ಬರ ಮೇಲೆ ಇದಾತು ಕ್ರಮ, ಇದ್ಯಾಕೆ ಚಿಂತನೆ ಆಗಂಗಿಲ್ಲ. ಹಾಂ, ನಾವೆಲ್ಲಿ ಮಾತಾಡ್ಕೋದೇವೇನ, ಸ್ವಲ್ಪ ಪೇಷನ್ಸ್ ಇಡಬೇಕು. ನಾರೇ ಹಿಂಗೆ ಹೇಳ್ತೇನಲ್ಲ, ಮುಖ್ಯಮಂತ್ರಿ ರೇಸ್ನಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಹೈಕಮಾಂಡ್ಗೆ ಎದುರುಗಡೆ ಹಾಕೊಂಡ ತಂದು ಕರಿಯರ್ ಹಾಳು ಮಾಡ್ಕೋತಾ ಇದ್ದಾರೆ. ಇದು ನಂದು ವೈಯಕ್ತಿಕ ರಾಜಕೀಯ. ಮುಖ್ಯಮಂತ್ರಿ ಅವರು ಕ್ಯಾಂಡಿಡೇಟ್ ಇದ್ರು ಅಲ್ರಿ, ಆಗ್ಬೋದು ಇವತ್ತಿಲ್ಲ ನಾಳೆ. ಲಿಂಗಾಯತ್ ಸಮಾಜದಲ್ಲಿ, ಪಂಚಮಸಾಲಿ ಸಮಾಜದಲ್ಲಿ ದೊಡ್ಡ ನಾಯಕ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಬಳಿಕ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಧಿಕಾರಕ್ಕಾಗಿ ಸರ್ಕಾರದ ಒಳಗೆ ಹಪಾಹಪಿ ನಡೆಸ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಆಗಿದೆ ಎಂದು ಸಚಿವರೇ ಆರೋಪ ಮಾಡಿದ್ದಾರೆ. ಇದೊಂದು ದುರಾಡಳಿತದ ಪರಮಾವಧಿ ಎಂದರು. ಮುಖ್ಯಮಂತ್ರಿಯಾಗಬೇಕು ಎನ್ನುವ ಚರ್ಚೆ ಜೋರಾಗಿ ನಡೆದಿದೆ. ಇದರಿಂದ ಅಭಿವೃದ್ಧಿ ಕಡೆಗೆ ಗಮನ ಕೊಡೋಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ, ಈ ಸರ್ಕಾರದಲ್ಲಿ ಕೆಲಸವಾಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಶಾಸಕರೇ ಮಾತನಾಡ್ತಿದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಕ್ಯಾಬೇಜ್ ದರ ನಿಗದಿ ಮಾಡಿ ರೈತರನ್ನ ಉಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ಕ್ಯಾಬೇಜ್ ದರ ನಿಗದಿ ಮಾಡಿ ರೈತರನ್ನ ಉಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ಕ್ಯಾಬೇಜ್ ದರ ಕುಸಿತದಿಂದ ಹೊಲದಲ್ಲೇ ಕೊಳೆತು ಹೋಗುತ್ತಿರುವ ಕ್ಯಾಬೇಜ್ ದರ ನಿಗದಿ ಮಾಡಿ ಆದ ಹಾನಿಗೆ ಸೂಕ್ತ ಪರಿಹಾರ ಕೊಡಬೇಕು. ತರಕಾರಿ ಮಾರುಕಟ್ಟೆ ಎಂದರೆ ಪಕ್ಕಾ ಲಾಟ್ರಿ ವ್ಯವಸ್ಥೆಯಂತಿದೆ. ಇವೆಲ್ಲ ಬದಲಾಗದಿದ್ದರೆ ಸಾಮಾನ್ಯ ರೈತರು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಕ್ಯಾಬೇಜ್ ಬೆಳೆಗೆ ದರ ನಿಗದಿ ಮಾಡಬೇಕೆಂದು ಕಳೆದ 20 ವರ್ಷಗಳಿಂದ ಮನವಿ ಪತ್ರ ಸಲ್ಲಿಸುತ್ತಾ ಬಂದಿದ್ದೇವೆ. ಆದರೆ ಯಾವ ಸರ್ಕಾರವೂ ಇದರ ಬಗ್ಗೆ ಗಮನಹರಿಸುತ್ತಿಲ್ಲ. ಸರ್ಕಾರ ಕೂಡಲೇ ಇದರ ಬಗ್ಗೆ ಗಮನಹರಿಸಿ ಸದ್ಯ ಆಗಿರುವ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಹಾಗೂ ದರ ನಿಗದಿ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಏನೈತ್ರಿ, 3-4 ತಿಂಗಳಿಂದ ಈ ತರಕಾರಿ ಏನೈತ್ರಲ್ಲ, ತರಕಾರಿ ಕ್ಯಾಬೇಜ್ ಆಗಲಿ, ಫ್ಲವರ್ ಆಗಲಿ, ಅಥವಾ ನವಲ್ಕೋಲ ಆಗಲಿ, ಮೂಲಂಗಿ ಆಗಲಿ, ಎಲ್ಲಾ ದರ ಬಿದ್ದು ಹೋಗೈತ್ರಿ. ಬಿದ್ದು ಹೋಗೈತಂದ್ರೆ ಏನ್ರಿ, ಹೊಲ್ದಾಗನ ಕೊಳೆತು ಹೋಗತೈತಿ. ಕುರಿ ಕೋಳಿ ಮೋಸೋದು, ಆ ನಂತರ ನಮ್ಮ ಟಿಲ್ಲರ್ ಹೊಡೆದು ಟ್ರ್ಯಾಕ್ಟರ್ ಹೊಡೆದು ಮಾಡಾಕ್ತಾರೆ. ಯಾಕಪ್ಪ ಅಂತಂದ್ರೆ ಸಂಪೂರ್ಣ ದರ ಬಿದ್ದು ಹೋಗೈತ್ರಿ. ಅಲ್ಲಿಂದ ಇಲ್ಲಿ ಬೆಳಗಾವಿ ತಂದ್ರ ಮಾರ್ಕೆಟಿಗೆ ತಂದ್ರ ಇಲ್ಲಿ ಅದ್ರ ತಂದಿದ್ದು ಬಾಡಿಗೆನೂ ಆಗಾಗ್ತಾ ಇರ. ಒಂದು ಸಸಿಗೆನ 60 ಪೈಸಾ ಬೀಳ್ತೈತ್ರಿ, ಒಂದು ಕ್ಯಾಬೇಜ 50 ಪೈಸಾ ಹೋಗತೈತ್ರಿ. ಉಳ್ಕಿದ ಖರ್ಚು ಇಲ್ರಿ. ಹಂಗಾಗಿ ಸಾಮಾನ್ಯ ರೈತ ಬದುಕುವಂತ ಸ್ಥಿತಿ ಆಗಿಲ್ರಿ. ಸರ್ಕಾರ ಈ ಕಡೆ ಲಕ್ಷ್ಯ ಕೊಡಬೇಕಾಗಿತ್ತು. ಈ ವಿಷಯ ಕುರಿತು ನಿನ್ನೆ ಅಲ್ರಿ, ಕಳೆದ 20 ವರ್ಷದಿಂದ ನಾವೆಲ್ಲ ಮನವಿ ಕೊಡ್ತಾ ಇದ್ದೇವೆ. ಆದ್ರೆ ಯಾವ ಸರ್ಕಾರನೂ ಈ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಆ ಕಾರಣ ಸಾಮಾನ್ಯ ರೈತ ಯಾವ ರೀತಿ ಬದುಕಬೇಕು, ಸಾಲ ಸೂಲ ಮಾಡಿ ಸಾಮಾನ್ಯ ರೈತ ಇದನ್ನ ಬೆಳೆಸಿರ್ತಾನ್ರಿ. ಬೆಳೆಸಿದಂದ ಹೊಲದಾಗ ಕೊಳೆಯುವಂತ ಪರಿಸ್ಥಿತಿ ಬಂತಂದ್ರೆ ಈ ದೇಶಕ್ಕೂ ಅಪಮಾನ, ಈ ರಾಜಕಾರಣಿಗಳು ಏನು ಅರ್ಥನೇ ಇಲ್ಲ. ಸಾಮಾನ್ಯ ರೈತರು ಸತ್ತಂದ್ರ ಅವ್ನಿಗೆ ಏನು ರಾಜಕಾರಣಿ ಉಪಯೋಗ ಇಲ್ಲ. ಒಂದು ದರ ಕಟ್ಟಿ ಕೊಡಬೇಕು ಮತ್ತು ಆದ ವಿಷಯಕ್ಕೆ ಪರಿಹಾರ ಕೊಡಬೇಕು ಅಂತ ಈ ಮೂಲಕ ನಾವು ಡಿಸಿ ಅವರಿಗೂ ಮನವಿ ಮಾಡ್ತಾ ಇದ್ದೀವಿ. ನಾವು ಅಪ್ಪಸಾಬ್ ದೇಸಾಯಿ, ಸುಭಾಷ್ ಚಾಯಗೋಡೆ, ಮಾರುತಿ ಕಡೆಮನೆ, ರಾಮಗೌಡ ಪಾಟೀಲ್, ರಾಜು ಕಾಗಣೇಕರ್, ನಾಮದೇವ್ ದುಡುಮ, ಪಕೀರಾ ಸದಾವರ ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸಹೋದರರ ಸಂಬಂಧಿಗಳ ನಡುವೆ ಆಸ್ತಿ ವಿಚಾರಕ್ಕೆ ನಡೆದ ಜಗಳದಲ್ಲಿ ಕಬ್ಬಿಣದ ರಾಡ್ನಿಂದ ಪರಸ್ಪರ ಹಲ್ಲೆ ಮಾಡಿಕೊಂಡ ಘಟನೆ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮದಲ್ಲಿ ಭಾನುವಾರ ರಾತ್ರಿ ನಡೆದಿದೆ.
ಸಹೋದರ ಸಂಬಂಧಿಗಳ ನಡುವೆ ಆಸ್ತಿ ವಿಚಾರಕ್ಕೆ ನಡೆದ ಜಗಳದಲ್ಲಿ ಕಬ್ಬಿಣದ ರಾಡ್ನಿಂದ ಪರಸ್ಪರ ಹಲ್ಲೆ ಮಾಡಿಕೊಂಡ ಘಟನೆ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮದಲ್ಲಿ ಭಾನುವಾರ ರಾತ್ರಿ ನಡೆದಿದೆ. ಎರಡೂ ಕಡೆಯ 7 ಜನರಿಗೆ ಗಂಭೀರವಾಗಿ ಗಾಯವಾಗಿದ್ದು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಲಕ್ಕನ್ ದ್ರಾಕ್ಷಿ ಹಲ್ಲೆ ಮಾಡಿದ್ದು ಘಟನೆಯಲ್ಲಿ ಗೋವಿಂದ್ ಸವಿತಾಗೆ ಗಂಭೀರವಾಗಿ ಗಾಯವಾಗಿದೆ. ಅಂಬೇವಾಡಿ ಗ್ರಾಮದ ಲಕ್ಕನ್ ದ್ರಾಕ್ಷಿ ಗೋವಿಂದ್ ದ್ರಾಕ್ಷಿ ಕುಟುಂಬದ ಮಧ್ಯ 20 ಗುಂಟೆ ಜಮೀನು ವಿವಾದ ಇತ್ತು. ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಎರಡು ಸಹೋದರ ಕುಟುಂಬಗಳ ನಡುವೆ ಜಿದ್ದಾಜಿದ್ದಿ ಇತ್ತು. ಏಕಾಏಕಿ ಗೋವಿಂದ್ ದ್ರಾಕ್ಷಿಯ ಮನೆಗೆ ನುಗ್ಗಿ ರಾಡ್ನಿಂದ ಹಲ್ಲೆ ಮಾಡಿದ್ದಾರೆನ್ನುವ ಆರೋಪ ಮಾರುತಿ ಮಾಡಿದ್ದಾರೆ. ಸರ್ ನಮ್ಮ ಮನ್ಯಾಗ ಬಂದಿದ್ರಿ ತಲವಾರ ಮತ್ತು ರಾಡ್ ಅಂದೇ ಜಂಬಿ ತಗೊಂಡು ಬಂದಿದ್ರಿ, ನಮ್ಮ ಹೊಡಿದ್ರಿ ಸರ್. ಇದು ನಮ್ಮ ಹೊಲ್ದ ಇದ್ರಿ, ನಮ್ಮ ಹೊಲ್ದ ಅಂಗಡಿ 10 ವರ್ಷ ಕೊಡಿದ್ರಿ. ನಮ್ಮ ತಗೋರಿ ಮತ್ತು ನೀ ಮಾಡಿರಿ ಕೆಲಸ ಅಲ್ಲೇ ಇವಂದ ಹೊಲ್ದ ನಮ್ಮ ಕಡೆ ಐತ್ರಿ, ಅಲ್ಲೇ ಮಾಡ್ತೀನಿ ರೀ. ನಮ್ಮ 10 ವರ್ಷ ಆಯ್ತು ರೀ. ನೀ ತಗೋರಿ ನಮ್ದು ರೀ, ಕೊಡ್ರಿ, ಕೊಡಂಗಿಲ್ಲ ರೀ ನಮ್ಗೆ ಕೊಡಂಗಿಲ್ಲ ರೀ. 2 ವರ್ಷ ಪಂಚಾಯತ್ ಹಾಕಿದ್ರಿ. ಎಲ್ಲ ಪಂಚಾಯತ್ ಬರಂಗಿಲ್ಲ ರೀ ಸರ್, ಬರಂಗಿಲ್ಲ. ಹಾಂ ಮಾಡಕ್ಕೆ ಕೊಟ್ಟಿದ್ರಿ ನಮ್ಮ ಹೊಲ. ಆಯ್ತು ರೀ. ಯಲ್ಲಪ್ಪ ಮತ್ತು ಉದಯ್, ಲಖನ್, ಅರ್ಚನಾ, ಮುಕ್ತ ಎಲ್ಲ ಬಂದಿದ್ರಿ. ನಮ್ಮ ಮನ್ಯಾಗ ಹೊಡಿದ್ರಿ. ರಾಡ್ ತಲವಾರ್ ಮತ್ತು ಜಂಬಿ ಬಂದಿದ್ರಿ. ಅಲ್ಲಿ ರಾಡ್ ಕೂಡ ಇದ್ದು. ರಾಡ್ 20 ಗುಂಟೆ ಐತ್ರಿ. ಹಾಂ ರೀ ಸರ್. ನಮ್ಮ ಹೆಸರು ಐತ್ರಿ ಸರ್. ಜಾಗ ನಮ್ಮ ಎಲ್ಲ ಜಮೀನು ನಮ್ಮ ಕಾಗದ ಪತ್ರ ಐತ್ರಿ. 10 ವರ್ಷ ಲೀಸ್ದಾಗ ಕೊಡಿದ್ರಿ. ನಮ್ಮ ಕೊಡಂಗಿಲ್ಲ ರೀ ಸರ್. ಹಾಂ, ವಾಪಸ್ ಕೊಡಂಗಿಲ್ಲ ರೀ. 2 ವರ್ಷ ಪಂಚಾಯತ್ ಹಾಕಿದ್ರಿ, ಪಂಚಾಯತ್ ಬರಂಗಿಲ್ಲ ರೀ. ಒಂದು ಮೀಟಿಂಗ್ ಬರಂಗಿಲ್ಲ ರೀ. ಎಲ್ಲ ಪಂಚ सांगून थकलेतच ना. ಮಾರುತಿ ಸರ್. ಘಟನೆಯಲ್ಲಿ ಗೋವಿಂದ್ ರಾಕ್ಷೆ ಕಾಲಿನ ಮೂಳೆ ಮುರಿತವಾಗಿದೆ. ಸವಿತಾ ರಾಕ್ಷೆ, ಮಾರುತಿ ರಾಕ್ಷೆ ಸೇರಿ 7 ಜನರಿಗೆ ಗಾಯವಾಗಿದ್ದು ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती।
महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಚಿಕ್ಕೋಡಿ ತಾಲೂಕಿನ ದೇವರಕೂಳಿ ಕೆರೂರು ಗ್ರಾಮದ ಕೆನಾಲ್ಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಪ್ರಾದೇಶಿಕ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ರು. ಚಿಕ್ಕೋಡಿ ತಾಲೂಕಿನ ದೇವರಕೋಳಿ ಕೇರೂರು ಗ್ರಾಮದ ಕಿನಾಲ್ಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಪ್ರಾದೇಶಿಕ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಯಗೌಡ ಪಾಟೀಲ್, ಕೇರೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟಿದೆ. ಹಲವಾರು ಬಾರಿ ಮನವಿ ಸಲ್ಲಿಸಿದ್ರು, ಇಲ್ಲಿವರೆಗೆ ಕಾಲುವೆಗೆ ನೀರು ಹಾಯಿಸಿಲ್ಲ ಎಂದರು. ಕೆನಾಲ್ ಎಲ್ಲ ಡ್ಯಾಮೇಜ್ ಆಗೈತ್ರಿ. 41 ಹಿಡ್ಕೊಂಡೆಲ್ಲ ಡ್ಯಾಮೇಜ್ ಆಗೈತ್ರಿ ಕೆನಾಲ್. ಯಾರೇ ನೀರಾವರಿ ಅವ್ರು ನೋಡಕ್ ತಯಾರೇ ಇಲ್ಲ. ಎಷ್ಟು ಹೇಳಿದ್ರು ಬಿ ಕೇಳವಾರ್ರಿ. ಜೋಡ್ಕೋಳಿ, ಕೆರೂರ, ನಾಗರಾಜ್ ಎಲ್ಲ ಬರ್ತೈತ್ರಿ. ನೀರ್ ಬಿಡೋಣ ಹರಿವತ್ ಬಿಡೋಣ ಸಂಜೆ 6ಕ್ಕೆ ಬಿಡ್ತಾರ. ಸಂಜೆ ಮಾಡಿ ಬಂದು ಮಾಡೋಣ ಹರಿವತ್ 6ಕ್ಕೆ ಗೇಟ್ ಹೋಗಿತಾರ. ಟೈಮಿಂದ ಬರೋಬ್ಬರ ತಗೋತಾರ. ನೀರ್ ಬಿ ಹೆಚ್ಚು ಬಿಡಂಗಿಲ್ಲ. 600 ಬಾಳಿಕುಂದ್ರಿ ಸಾಹೇಬ್ರು ಮಾಡಿದ ಕೆಪಾಸಿಟಿ ಅದು 644 ನೀರ್ ಬಿಡ್ಬೇಕು. ಹಿಂಗ ಆದೇಶ ಐತಿರ. ಬೇಕಾದ್ರೆ ಗೇಜ್ ತೋರ್ಸ್ತಾರ ನಡ್ರಿ ನಿಮಗಲ್ಲಿ. ಆ ರೈತರು ಹೊಡೆದಾರ್ಲಕ್ರಿ. ಏನಿಲ್ಲ 41, 44, 45ರಾಗೆಲ್ಲ ಡ್ಯಾಮೇಜ್ ಆಗೈತಿಲ್ಲ. ನೀರಾವರಿ ಅವ್ರು ನೋಡಕತ್ತಾರಿಲ್ಲ. ಸಮಸ್ಯೆ ಐತಿ ಹೇಳಿ ಕಟ್ಟಾಯಿಸಿದ್ವು. ಮೆಗನ್ನವ್ರ ಸಾಹೇಬ್ರು ಇದ್ದಂದ ಈ ಬೊಮ್ಮಗಾಲ್ ನಡೆದೈತಿ. ಮೆಗನ್ನವ್ರು ನಮ್ಮ ಶ್ರೀಮಿಸಿದಾರೆ. ಮೆಗನ್ನವ್ರು ಅವ್ರು ರಿಟೈರ್ ಆಗಿ ಹೋಗಿದಾರ. ಮಾಯಗೌಡ ಪಾಟೀಲ್. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಲಯನ್ಸ್ ಕ್ಲಬ್ ಆಫ್ ಬೆಳಗಾವಿ ಹಾಗೂ ಕಪಿಲೇಶ್ವರ ಮಂದಿರದ ಕಮಿಟಿಯ ವತಿಯಿಂದ ಏಪ್ರಿಲ್ 15ರಿಂದ 27ರವರೆಗೆ ಭಗವದ್ಗೀತೆ ಶ್ಲೋಕ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಸೋಮಶೇಖರ್ ಚುನ್ನದ್ ಹೇಳಿದರು. ಲಯನ್ಸ್ ಕ್ಲಬ್ ಆಫ್ ಬೆಳಗಾವಿ ಹಾಗೂ ಕಪಿಲೇಶ್ವರ್ ಮಂದಿರದ ಕಮಿಟಿ ವತಿಯಿಂದ ಏಪ್ರಿಲ್ 15ರಿಂದ ಏಪ್ರಿಲ್ 27ರವರೆಗೆ ಭಗವದ್ಗೀತೆ ಶ್ಲೋಕ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಸೋಮಶೇಖರ್ ಚುನ್ನದ್ ಹೇಳಿದರು. ಭಾನುವಾರ ಕಪಿಲೇಶ್ವರ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ನಮ್ಮ ಮಕ್ಕಳಿಗೆ ಶ್ಲೋಕಗಳ ಶಕ್ತಿ ಹಾಗೂ ಅದರಿಂದಾಗುವ ಲಾಭಗಳನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡಲಾಗುತ್ತಿದೆ. ನಮ್ಮ ಸಂಸ್ಕಾರ, ಆಚಾರ ವಿಚಾರದ ಬಗ್ಗೆ ಇಂದಿನ ಯುವ ಪೀಳಿಗೆ ತಿಳಿಸಿಕೊಡಲಾಗುವುದು ಎಂದರು. ನಮ್ಮ ಈ ಲಾಯನ್ಸ್ ಕ್ಲಬ್ ಆಫ್ ಬೆಲ್ಗಾಂ, ಲಿಯೋ ಕ್ಲಬ್ ಆಫ್ ಬೆಲ್ಗಾಂ ಮತ್ತೆ ನಮ್ಮ ಸಹೋದರರಾದ ಈಗ ಈ ಕಾರ್ಯಕ್ರಮಕ್ಕೆ ಜೋಡಿಯಾಗಿ ಬಂದ ಕಪಿಲೇಶ್ವರ ವಿಶ್ವಸ್ತ ಮಂಡಳದಿಂದ ಅಧ್ಯಕ್ಷರು ಅವ್ರಿಗೆ ನನ್ನ ಧನ್ಯವಾದಗಳು. ಈ ಕಾರ್ಯಕ್ರಮದ ವಿಶೇಷತೆ ಏನಂದರೆ, ನಮ್ಮ ಈ ಹೊಸ ಪೀಳಿಗೆಗೆ ಅವರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಮತ್ತೆ ಇದರ ಬಗ್ಗೆ ಹೇಳಲಿಕ್ಕೆ ಭಗವದ್ಗೀತೆ ಶ್ಲೋಕ ಕಾಂಪಿಟಿಷನ್ ಅನ್ನು ನಾವು ಮಾಡ್ಕೊಂಡಿದ್ದೀವಿ. ಇದರ ಉದ್ದೇಶ ಅಂದರೆ ನಮ್ಮ ಹುಡುಗರಿಗೆ ನಮ್ದು ಸ್ಪಿರಿಟ್, ನಮ್ದು ಶ್ಲೋಕಗಳಿಂದ ಎಷ್ಟೊಂದು ಪವರ್ಫುಲ್ ಇದಾವೆ ಅದನ್ನು ಅಧ್ಯಯನ ಮಾಡೋದ್ರಿಂದ ಅವರ ಮನಸ್ಸು ಪರಿವರ್ತನೆ ಆಗುತ್ತದೆ. ಒಳ್ಳೆಯ ಜೀವನವನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಸಹಾಯ ಆಗುತ್ತೆ. ಅದರಿಂದ ನಮ್ಮ ಸಮಾಜಕ್ಕೆ ಒಳ್ಳೇದಾಗುತ್ತದೆ. ಒಳ್ಳೆಯ ದೃಷ್ಟಿಯಿಂದ ಅದನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರ ಪಾಲಕರದ್ದು ಅಷ್ಟೇ ಜವಾಬ್ದಾರಿ ಆಗಿದೆ. ಪೋಷಕರು ತಮ್ಮ ಮಕ್ಕಳಿಗೆ ಶ್ಲೋಕಗಳ ಸಂಸ್ಕಾರ ಕಲಿಸಿಕೊಳ್ಳಲು ಮುಂದಾಗಬೇಕು. ದೇವಸ್ಥಾನದಲ್ಲೇ ಈ ಸ್ಪರ್ಧೆ ಆಯೋಜಿಸುವ ಉದ್ದೇಶ ಎಲ್ಲ ಯುವಕರು ದೇವಸ್ಥಾನಕ್ಕೆ ಆಗಮಿಸಬೇಕು ಎನ್ನುವುದಾಗಿದೆ. ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಶ್ಲೋಕ ಸ್ಪರ್ಧೆಗೆ ಕಳಿಸಿಕೊಡಬೇಕೆಂದರು. ಇಸ್ಕಾನ್ ಗುರುಗಳಾದ ವಲ್ಲಭ್ ಗುರೂಜಿ ಮಾತನಾಡಿ, ನಮ್ಮ ಸಮಾಜದಲ್ಲಿ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕಲಿಸಿಕೊಡಬೇಕು. ನಮ್ಮ ಮಕ್ಕಳು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಬಾರದೆಂದು ಎಲ್ಲ ಪೋಷಕರು ಬಯಸುತ್ತಾರೆ. ಮಕ್ಕಳಿಗೆ ಒಳ್ಳೆಯ ವಿಚಾರ, ಭಗವದ್ಗೀತೆಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಬೇಕು ಎಂದು ಕರೆ ನೀಡಿದರು. हमें से कितने लोग चाहते हैं कि हमारे जो बच्चे हैं ये अच्छे गुण वाले हों, चरित्र अच्छा हो। तो देखिए, हमें से कोई नहीं चाहेगा कि कोई क्रिमिनल बने, कोई रेपिस्ट बने, कोई चोर बने, थीफ बने, कोई नहीं चाहेगा। हम चाहेंगे कि उनके अंदर अच्छे गुण डेवलप हों, जैसे कि सहिष्णुता, सत्यता, दया, धर्म अनुशीलनता। ये सब अच्छे गुण कहाँ से डेवलप होंगे? जब हम अच्छे शास्त्रों को, अच्छे विचारों को उनके अंदर देंगे। और हमारे जो वेद हैं, वेदों का सबसे जो सार है भगवद गीता है। ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ರೇಣುಕಾ ಯಲ್ಲಮ್ಮ ನಮ್ಮ ಮನೆಯ ದೇವರು. ಹಿಂದೆ ಬಸ್ಗಳು ಇದ್ವು. ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಆದರ್ಶ ಎಂದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ರೇಣುಕಾ ಯಲ್ಲಮ್ಮ ನಮ್ಮ ಮನೆ ದೇವರು. ಹಿಂದೆ ನಮ್ಮ ಬಸ್ಗಳು ಇದ್ವು. ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಆದರ್ಶ. ಅಕ್ಬರ್
ಮಗ ಅಲ್ಲ ಎಂದು ವೈದ್ಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ಬೈಲಹೊಂಗಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಇಲ್ಲಿಂದಲೇ ಕ್ರಾಂತಿ ಆರಂಭ ಆಗಿದ್ದು ಬೆಳಗಾವಿಯಲ್ಲಿ ಸಭೆ ಮಾಡಿದ್ರು ಹೈಕಮಾಂಡ್ ಅವರನ್ನ ತಲೆ ಮೇಲೆ ಕೂಡಿಸಿಕೊಂಡಿರಬಹುದು. ಆದರೆ ಜನರಿಂದ ಈ ಕುಟುಂಬ ಬಿಜೆಪಿಯಿಂದ ಹೊರ ಬರುವವರೆಗೂ ನಾವು ಬಿಜೆಪಿ ಬರಲ್ಲ, ಅವರನ್ನ ಮುಖ್ಯಮಂತ್ರಿ ಮಾಡೋಕೆ ನಾವು ಬರ್ಬೇಕಾ? ಮೊದಲು ಮೋದಿಜಿಯವರು ಕುಟುಂಬ ಚುನಾವಣೆ ಬರ್ಲಿ, ಆಗ ಮಾತನಾಡ್ತೇನೆ. ಹಂದಿಗಳ ಬಗ್ಗೆ ನಾನು ಮಾತನಾಡಲ್ಲ. ಕಾಶ್ಯಪ್ನವರ್ನ ಹಂದಿಗೆ ಹೋಲಿಸಿದ್ದಾರೆ ಯತ್ನಾಳ್. ಕೂಡಲ ಸಂಗಮ ಸ್ವಾಮೀಜಿಯವರನ್ನ ಯಾರ್ಯಾರು ದಿಲ್ಲಿಗೆ ಕರೆದುಕೊಂಡು ಹೋಗಿದ್ದಾರೆ ಎಂದರು. ನಮಗ ಔರಂಗಜೇಬ ಅಕ್ಬರ್ ಅವ್ರು ಯಾರು ಅಲ್ಲ. ಕ್ರಾಂತಿ ನೆಲದಿಂದ ಈ ಪ್ರವಾಸ ಸಂಗೊಳ್ಳಿ ರಾಯಣ್ಣ, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳವಾಡಿ ಮಲ್ಲಮ್ಮ ಇವರೆಲ್ಲ ಇಲ್ಲಿ ಹುಟ್ಟಿದಂಥ ಪುಣ್ಯಭೂಮಿ ಬೆಳಗಾವಿ ಜಿಲ್ಲೆ. ಅದಕ್ಕೆ ಇಲ್ಲಿದಿಂದಲೇ ನಮ್ಮ ಹೋರಾಟ ಕ್ರಾಂತಿ ಪ್ರಾರಂಭ ಆಗಿದ್ದು ಇಲ್ಲಿದಿಂದ. ಮೊದಲನೇದ್ದು ಭಿನ್ನಮತ ನೀವು ಅಂತೀರಿ, ನಾವು ಪಕ್ಷ ನಿಷ್ಠಾವಂತರು ಬೆಳಗಾವಿಯಲ್ಲೇ ಸಭೆ ಮಾಡಿದ್ವಿ. ರಮೇಶ್ ಜಾರಕಿಹೊಳಿ ಅವರು ನಾವು ಎಲ್ಲರೂ ಇಲ್ಲೇ ಸಭೆ ಮಾಡಿನೇ ನಾವು ಯಶಸ್ವಿ ಆಗಿದ್ವಿ. ಉಚ್ಚಾಟನೆ ಮಾಡಿರ್ಬೋದು, ಈ ನಾವು ಸ್ವಲ್ಪ ದಿವಸನಾಗ ಅವ್ರು ಉಚ್ಚಾಟನೆ ಮಾಡೋ ಕಾಲ ಬರ್ತೈತಿ. ಜನರಿಂದ ಹೈಕಮಾಂಡ್ ಅವ್ರನ್ನ ತಲೆ ಮ್ಯಾಗ ಕುಂಡ್ಸ್ಕೊಂಡಿರ್ಬೋದು, ಆದ್ರೆ ಜನ ತಲೆ ಮ್ಯಾಗ ಕುಟ್ಸ್ಕೋಬೇಕಲ್ಲ. ನಾವಂತೂ ಈ ಕುಟುಂಬದಿಂದ BJP ಹೊರಗೆ ಬರುತ್ತಾನ ನಾವು ಬರೋದಿಲ್ಲ. BJPಗೆ ಜಲ್ದಿ ಏನು ಕೆಲಸ ಐತೆ? ಇನ್ನು ವಿಜೇಂದ್ರ ಮುಖ್ಯಮಂತ್ರಿ ಮಾಡ್ಲಕ್ಕ ಅವನ ವಿಜೇಂದ್ರನ ಮಗ ಅಥವಾ ರಾಘವೇಂದ್ರ ಯಡಿಯೂರಪ್ಪನ ಮಗನ ರಾಜ್ಯಾಧ್ಯಕ್ಷ ಮಾಡ್ಲಕ್ಕೆ ಬರ್ಬೇಕೇನ? ಮೊದಲು ಏನು ಪ್ರಧಾನಮಂತ್ರಿಗಳು ಹೇಳ್ಯಾರಲ್ರಿ, ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ನೈಚಲಾಗ ಕರ್ನಾಟಕದಾಗ ಅದನ್ನು ಮಾಡಿ ತೋರಿಸಲಿ. ಅಲ್ಲಿಂದ ಈಗೇನು ಭಾಳ ಗಡಿಬಿಡಿ ಇಲ್ಲ, ಇನ್ನೂ 3 ವರ್ಷ ಐತಿಲ್ಲ. ಈಗ ಎಲ್ಲ ಮಾಡಿ ಖಾಲಿ ಕೈ ಮಾಡ್ಕೋದಿಲ್ಲ. ನೋಡ್ರಿ, ಹಂದಿಗಳ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ. ಹಂದಿ ಇದ್ದಂಗೆ ಅದು. ಇದೇ ಕೂಡಲ ಸಂಗಮ ಸ್ವಾಮಿಗಳನ್ನ ಯಾರ್ಯಾರು ದಿಲ್ಲಿ ಕರ್ಕೊಂಡು ಹೋಗ್ಯಾರ ಅವ್ರ ಮಕ್ಕಳಿಗೆ, ಅವ್ರ ಹೆಂಡ್ರಿಗೆ ಟಿಕೆಟ್ ಕೊಡಲಿಕ್ಕೆ. ನಾವು ಒಮ್ಮೆರೆ ಯಾರು BJP ನಾಯಕರ ಬಳಿ ಕರ್ಕೊಂಡು ಹೋಗಿನಿ, ನನಗೇನು ಮಂತ್ರಿ ಮಾಡಿರಿ ಅಥವಾ ನಮ್ಮದು ಕೂಡಲ ಸಂಗಮ ಸ್ವಾಮಿಗಳ ಸಂಬಂಧ ಮೀಸಲಾತಿ. ನನ್ನ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ ಸ್ವಾಮಿಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ. ಅದು ಲಕ್ಷ್ಮೀ ಹೆಬ್ಬಾಳ್ಕರು ಉಪಯೋಗ ಮಾಡ್ಕೊಂಡಾರ, ವಿನಯ್ ಕುಲಕರ್ಣಿನೂ ಮಾಡ್ಕೊಂಡಾನ, ಯಾವ ಹಂದಿ ನಿಮ್ಗೆ ಹೇಳಿದ್ಲ ಹಂದಿನೂ ಮಾಡ್ಕೊಂಡೈತಿ ಅಂತ ಅಯೋಗ್ಯ ಮಾಡ್ತೀವಿ ಅಂತ ಹೇಳಿ ಹೋರಾಟ ಬಿಟ್ಟು ಬರ್ರಿ ಅಂತ ಹೇಳಿ. ಕೂಡಲ ಸಂಗಮ ಸ್ವಾಮೀಜಿ ಬದಲಾವಣೆ ಮಾಡ್ತೀನಿ ಎಂಬ ಕಾಶ್ಯಪ್ನವರ್ ಹೇಳಿಕೆಗೆ ಉತ್ತರಿಸಿದ ಅವರು, ಯಾವ ಸ್ವಾಮೀಜಿ ತೆಗೆಯೋನು? ಕಾಶ್ಯಪ್ನವರ್ ಬಗ್ಗೆ ಹೇಳ್ತಾ ಇದ್ದಂತೆ ಗರಂ ಆಗಿದ್ದಾರೆ ಯತ್ನಾಳ್. ವೈಜೇಂದ್ರ ಹೇಳಿ ಕಳಿಸಿದಾನ ಹಂದಿಗಳ ಬಗ್ಗೆ ಯಾಕೆ ಕೇಳ್ತೀರಿ? ಹಂದಿಗಳ ಪ್ರಶ್ನೆಗೆ ಉತ್ತರ ಹೇಳಲ್ಲ, ಕೇಳಬೇಡಿ. ಎಲ್ಲಾ ಸಮುದಾಯದ ಪರವಾಗಿ ನಾನು ಕೆಲಸ ಮಾಡಿದ್ದೇನೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಸರ್ಕಾರಿ ನಿಯಮಾನುಸಾರ ಕೆಲಸವನ್ನ ಬಿಡಿ ಸಮರ್ಪಕ ಭತ್ಯೆಯನ್ನ ನೀಡಬೇಕೆಂದು ಇಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಎದುರು ಗ್ರಾಮೀಣ ಕೂಲಿ ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸಿದ್ರು. 100 ದಿನಗಳ ಕಾಲ ಸರ್ಕಾರಿ ನಿಯಮಾನುಸಾರ ಕೆಲಸವನ್ನ ನೀಡಿ ಸಮರ್ಪಕ ಭತ್ಯೆಯನ್ನ ನೀಡಬೇಕೆಂದು ಇಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಎದುರು ಗ್ರಾಮೀಣ ಕೂಲಿ ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸಿದ್ರು. ಕಂಗ್ರಾಳಿ ಬಿಕೆ ಗ್ರಾಮ ಪಂಚಾಯಿತಿಗೆ 50 ದಿನಗಳ ಕೆಲಸಕ್ಕಾಗಿ ಮನವಿ ಮಾಡಿ ಹಲವಾರು ಬಾರಿ ಅಲೆದಾಡಿದ್ರು. NMR ನೀಡುತ್ತಿಲ್ಲ. ನರೇಗಾ ಕಾನೂನಿನಡಿ ಯಾವುದೇ ಸವಲತ್ತುಗಳನ್ನು ನೀಡ್ತಾ ಇಲ್ಲ. 60% ಮಹಿಳೆಯರು ಉದ್ಯೋಗ ಖಾತ್ರಿಯಲ್ಲಿದ್ದರೂ ಉದ್ಯೋಗಕ್ಕಾಗಿ ಪರಿತಪಿಸಬೇಕಾಗ್ತಾ ಇದೆ. ನಿರುದ್ಯೋಗಿ ಭತ್ಯೆಯನ್ನ ಕೂಡ ನೀಡಲಾಗ್ತಾ ಇಲ್ಲ. ಬಡ ಕೂಲಿ ಕಾರ್ಮಿಕರಿಗೆ 100 ದಿನ ಕೆಲಸ ನೀಡಬೇಕೆಂದು ಪ್ರತಿಭಟನಾಕಾರ ವಿಶ್ವೇಶ್ವರಯ್ಯ ಹಿರೇಮಠ್ ಹೇಳಿದರು. ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಬೆಳಗಾವಿ ತಾಲೂಕು ಬಿಕೆ ಕಂಗ್ರಾಳಿ ಗ್ರಾಮ ಪಂಚಾಯತಿ ಸಮಸ್ಯೆ ಅಂದ್ರೆ, ನಾವು ಕಳೆದ 23ನೇ ತಾರೀಕಿಗೆ ಮಾರ್ಚ್ 23ರಂದ ಕೆಲಸ ಬೇಕು 50 ದಿವಸ ಅಂತಂದು ನಮೂನೆ 6 ಗ್ರಾಮ ಪಂಚಾಯತಿ ಕೊಟ್ಟಿದ್ದೆವು, ರಿಸೀವ್ಡ್ ತಗೊಂಡಿದ್ದೆವು. ಏಪ್ರಿಲ್ 2ನೇ ತಾರೀಕಿಂದ 50 ದಿವಸ ಅಂತ. ಇವತ್ತು 7ನೇ ತಾರೀಕು ರೀ. ನಾವು ದಿನಾನು ಗ್ರಾಮ ಪಂಚಾಯತಿಗೆ ಹೋಗಿ ಭೇಟಿ ಕೊಟ್ಟು NMR ಕೊಡ್ರಿ ಅಂತ ಕೇಳ್ಕೊಂಡು ಬಂದೇವಿ. ಅವ್ರು ಈಗ ಕೊಡಕ್ಕಾಗಲ್ಲ. PD ಅವರು ನೇರವಾಗಿ ಹೇಳ್ತಾರ 15ನೇ ತಾರೀಕು ಮುಂದೆ ನಿಮ್ಗೆ ಕೆಲಸ ಕೊಡ್ತೇವೆ. ಇದೇ ತಿಂಗಳ ಈಗ ಮಳೆ ಇಲ್ಲದ್ರಿಂದ ಏಪ್ರಿಲ್ ಮತ್ತು ಮೇದಾಗ 50 ದಿವಸ ಕೆಲಸ ಕೊಟ್ರೆ ಮುಂದೆ ಡಿಸೆಂಬರಿಂದ ಮಾರ್ಚ್ ಮಟ್ಟ 50 ದಿವಸ ಕೆಲಸ ಆಗ್ತಾವ ಅಂತಂದು ಇಲ್ಲಿ ಮೇಲಿನ ಅಧಿಕಾರಿಗಳು ತಿಳಿಸ್ತಾರ. ಪಂಚಾಯತಿ ಒಳಗೆ ಈ ತರ ತಕರಾರು ಅಂತಂದ್ರೆ ಈ ತಿಂಗಳು 1 NMR ಕೊಡ್ತಾರೆ. ಆಮೇಲೆ ಮೇ ತಿಂಗಳು 1 NMR ಕೊಟ್ರಂದ್ರೆ ಜೂನ್ ಮಳೆಗಾಲ ಚಾಲು ಆಕೈತಿ ಬಂದ್. ಅದ್ರ ನಂತರ ಡಿಸೆಂಬರ್ದಿಂದ ನಾವು ಓಡಾಟ ಮಾಡಿದ್ರು 100 ದಿವಸ ನಮ್ಮ ಒಂದು ವರ್ಷನೂ ಕೊನೆ ಆಗೋದಿಲ್ಲ.
ಪದ್ಮಾ ಬಸರಿಗಟ್ಟಿಯವರು ನಾವು ಬೇರೆ ಗ್ರಾಮಕ್ಕೂ ಕೆಲಸಕ್ಕೆ ಹೋಗಕ್ಕೆ ಸಿದ್ಧರಾಗಿದ್ದೇವೆ. ಸುಮಾರು 100 ದಿನಗಳ ಕೆಲಸ ನೀಡಬೇಕು. ಕಳೆದ ಬಾರಿಯೂ 100 ದಿನ ಕೆಲಸ ನೀಡಿಲ್ಲ. ಬತ್ತಿಯನ್ನ ನಿಯಮಾನುಸಾರ ನೀಡ್ತಾ ಇಲ್ಲ. ಕಾರ್ಮಿಕರಿಗೆ ಕೆಲಸವನ್ನ ಹುಡುಕಿಕೊಂಡು ಬರಬೇಕೆನ್ನುತ್ತಿದ್ದಾರೆ ಎಂದು ದೂರಿದ್ರು. ಈ ಸಂದರ್ಭದಲ್ಲಿ ಕಂಗ್ರಾಳಿ ಬಿಕೆ ಗ್ರಾಮದ ನರೇಗಾ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. फोटो प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सरोना, मन भाई आराधना। कहानी कहानी तेरे नीनो चिन्नद गरिया बरे नीनो निन्नद कथೆಯ ಒಬ್ಬಳಕಿನಲ್ಲಿ. Celebrating the brides of now. Kahani, Bridal Stories by Bhima. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬೆಳಗಾವಿ ಭಾಗಕ್ಕೆ ಭೇಟಿ ನೀಡಿ 100 ವರ್ಷ ಪೂರೈಸಿವೆ. ಬಿಜೆಪಿಯಿಂದ ಬೆಳಗಾವಿ ಭೇಟಿಯ ಶತಮಾನೋತ್ಸವ ಆಚರಣೆಗೆ ಸಿದ್ಧತೆ ಮಾಡಲಾಗಿದೆ ಅಂತ ಶಾಸಕ ಎನ್ ಮಹೇಶ್ ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬೆಳಗಾವಿ ಭಾಗಕ್ಕೆ ಭೇಟಿ ನೀಡಿ 100 ವರ್ಷ ಪೂರೈಸಿವೆ. ಬಿಜೆಪಿಯಿಂದ ಬೆಳಗಾವಿ ಭೇಟಿಯ ಶತಮಾನೋತ್ಸವ ಆಚರಣೆಗೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಭೀಮಾ ಯಾತ್ರೆ ಮೂಲಕ ಬೃಹತ್ ಸಮಾವೇಶ ಮಾಡೋಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಪ್ಪಾಣಿಗೆ ಭೇಟಿ ನೀಡಿ ಏಪ್ರಿಲ್ 11ಕ್ಕೆ 100 ವರ್ಷ ಪೂರೈಕೆಯಾಗಿದೆ. ನಿಪ್ಪಾಣಿಯ ಶಾಸಕಿ ಶಶಿಕಲಾ ಜೊಲ್ಲೆಯ ಮುಂದಾಳತ್ವದಲ್ಲಿ ಶತಮಾನೋತ್ಸವ ಆಚರಣೆಗೆ ಚಿಂತನೆಯನ್ನ ನಡೆಸಲಾಗಿದೆ. ನಿಪ್ಪಾಣಿ ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶಾಸಕ ಎನ್ ಮಹೇಶ್ ಹೇಳಿಕೆ ನೀಡಿದ್ದಾರೆ. ಕಳೆದ ಬಾರಿ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಶಶಿಕಲಾ ಅಕ್ಕ ಅವರು ಅವರ ಭಾಷಣದ ಕೊನೆಯ 1-2 ನಿಮಿಷದಲ್ಲಿ ನೀವು ಸರ್ಕಾರದವರು ಮಹಾತ್ಮ ಗಾಂಧೀಜಿಯವರು 1925ರಲ್ಲಿ AICC ಅಧಿವೇಶನವನ್ನ ಬೆಳಗಾವಿಯಲ್ಲಿ ಮಾಡಿದ್ದಕ್ಕೆ 100 ವರ್ಷದ ಸವಿನೆನಪಿಗೆ ಒಂದು ಸಮಾವೇಶ ಮಾಡ್ತಾ ಇದ್ದೀರಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬೆಳಗಾವಿ ಭಾಗಕ್ಕೆ ಬಂದು 100 ವರ್ಷ ಆಗಿದೆ. ಅದನ್ನ ಯಾಕೆ ನೀವು ಜ್ಞಾಪಿಸ್ಕೊತಾ ಇಲ್ಲ? ಅದನ್ನು ಮಾಡಬೇಕು ಸರ್ಕಾರ ಅಂತ ಸರ್ಕಾರಕ್ಕೇನೆ ಪ್ರಸ್ತಾವನೆ ಮಾಡಿದ್ರು.
ಆದರೆ ಸರ್ಕಾರ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಕೊನೆಗೆ ಶಶಿಕಲಾ ಅಕ್ಕ ಅವರು ಪ್ರಸ್ತಾಪ ಮಾಡಿದಂತ ಈ ವಿಷಯದ ಬಗ್ಗೆ ಒಂದಷ್ಟು ಸಂಶೋಧನೆ ಮಾಡಬೇಕು ಅಂತ ನಾನು ಇಲ್ಲಿನ ಸ್ಥಳೀಯ ಮುಖಂಡರುಗಳು, ದಲಿತ ಮುಖಂಡರುಗಳು, ಬುದ್ಧಿಜೀವಿಗಳ ಜೊತೆ ಮಾತಾಡಿದಾಗ ಮಾಹಿತಿ ಸಿಕ್ಕಿದ್ದೇನು ಅಂತಂದ್ರೆ, 2ನೇ ಸಮಾವೇಶ ನಡೆದಿದ್ದು ನಿಪ್ಪಾಣಿಯಲ್ಲಿ. ಆ ಸಮಾವೇಶದ ಅಧ್ಯಕ್ಷತೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಹಿಸಿಕೊಂಡಿರ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಏನಂತಂದ್ರೆ, ಬೆಳಗಾವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಬೆಳಗಾವಿ ಜಿಲ್ಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರ್ಮಭೂಮಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏಪ್ರಿಲ್ 11ರಿಂದ 15ರವರೆಗೆ ಬೆಂಗಳೂರಿನಿಂದ ನಿಪ್ಪಾಣಿಗೆ ಮುಕ್ತಾಯವಾಗಲಿದೆ. ಭೀಮಾ ಯಾತ್ರೆ ಮೂಲಕ ಬೃಹತ್ ಸಮಾವೇಶ ಮಾಡೋಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇಡೀ ರಾಷ್ಟ್ರ ನಿಪ್ಪಾಣಿ ಕಡೆ ತಿರುಗಿ ನೋಡುವಂತೆ ಶಶಿಕಲಾ ಜೊಲ್ಲೆ ಮಾಡಿದ್ದಾರೆ. 11ರಿಂದ ಬೆಂಗಳೂರಿನಲ್ಲಿ ಶುರು ಮಾಡಿ 15ರಂದು ನಿಪ್ಪಾಣಿಯಲ್ಲಿ ಬೃಹತ್ ಸಮಾವೇಶ ಮೂಲಕ ಮುಕ್ತಾಯಗೊಳ್ಳಲಿದೆ. ಇದಕ್ಕೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಕೊಟ್ಟಿದೆ. ಶಾಸಕಿ ಶಶಿಕಲಾ ಜೊಲ್ಲೆ, ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಶಾಸಕ ದುರ್ಯೋಧನ್ ಐಹೊಳೆ ಸೇರಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. 2 ವರ್ಷಗಳ ಹಿಂದೆ ನಡೆದಿದ್ದ ಅಪ್ರಾಪ್ತ ಬಾಲಕಿಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಪೊಲೀಸರು ಮದುವೆಗೆ ಹೋಗಿ ಫೋಟೋ ತೆಗೆದಿದ್ದ ಫೋಟೋಗ್ರಾಫರ್ನನ್ನ ಥಳಿಸಿರುವ ಘಟನೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಐಗಳಿ ಗ್ರಾಮದಲ್ಲಿ ನಡೆದಿದೆ. 2 ವರ್ಷಗಳ ಹಿಂದೆ ನಡೆದಿದ್ದ ಅಪ್ರಾಪ್ತ ಬಾಲಕಿಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಪೊಲೀಸರು ಮದುವೆಗೆ ಹೋಗಿ ಫೋಟೋ ತೆಗೆದಿದ್ದ ಫೋಟೋಗ್ರಾಫರ್ನನ್ನ ಥಳಿಸಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐಗಳಿ ಗ್ರಾಮದಲ್ಲಿ ನಡೆದಿದೆ. ಅಕ್ಷಯ್ ತಲಸಂಗ ಹಲ್ಲೆಗೆ ಒಳಗಾದ ಫೋಟೋಗ್ರಾಫರ್ ಆಗಿದ್ದು, ಮದುವೆಯ ಫೋಟೋ ಹಾಗೂ ಡಾಟಾ ನೀಡುವಂತೆ ಠಾಣೆಗೆ ಕರೆಸಿದ ಪೊಲೀಸರು ಫೋಟೋಗ್ರಾಫರ್ನನ್ನ ಥಳಿಸಿದ್ದು, ಗಾಯಗೊಂಡಿರುವ ಅಕ್ಷಯ್ ಸಂಬಂಧಿಕರು ಐಕಳಿ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಲು ಮುಂದಾಗಿದ್ದು, ದೂರು ದಾಖಲಿಸಿಕೊಳ್ಳೋಕೆ ಹಿಂದೇಟು ಹಾಕಿದ ಹಿನ್ನೆಲೆಯಲ್ಲಿ ಠಾಣೆ ಎದುರು ಜನ ಜಮಾಯಿಸಿದ ಘಟನೆ ಐಕಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಇನ್ನು ಅಕ್ಷಯ್ ತಲಸಂಗನನ್ನ ಅಥಣಿಯ ಸಿಪಿಐ ಸಂತೋಷ್ ಹಳ್ಳೂರ್ ಇಂಟ್ರಾಗೇಟ್ ಮಾಡಿದ್ದು, ಈ ಬಗ್ಗೆ ಆಕ್ರೋಶಗೊಂಡ ಯುವಕನ ಪೋಷಕರು ಸಿಪಿಐ ಸಂತೋಷ್ ಹಳ್ಳೂರ್ ವಿರುದ್ಧ ದೂರು ದಾಖಲಿಸೋಕೆ ಮುಂದಾಗಿದ್ದು, ತಮಗೆ ನ್ಯಾಯ ಒದಗಿಸಿಕೊಡುವಂತೆ ಆಗ್ರಹಿಸಿದ್ದಾರೆ. ಯಾರು ಹೊಡೆದ್ರು, ಅದಕ್ಕೆ ಏನು ಏನಿಲ್ಲ ಸರ್, ಈಗ ಒಂದು 15 ದಿವಸದಿಂದ ನನಗೆ ಈಗ ಒಂದು ಪೋಕ್ಸೋ ಕೇಸ್ ಆಗೈತೆ ಸರ್. ಅದ್ರ ಸಾಕ್ಷಿ ಅಂತೇಳಿ ನಾನು ಕಳಿಸಿದ್ದೆ ರೀ. ಅಂತ ಅವತ್ತೇನೈತಿ, ಅವತ್ತು ಊರಾಗ ಹಿರಿಯರಿಗೆಲ್ಲ ಭೇಟಿಯಾಗಿ ಬಂದಿದ್ದೆ. ಅವತ್ತು ಇಲ್ಲಿ ಸಿಪಿಐ ಸಾಹೇಬ್ರು ಏನಂದ್ರು, ಇಲ್ಲ ಮತ್ತು ಅದು ಏನೇನಾಗೈತಿ ಹೇಳು ಮತ್ತು ಹೇಳಿ ಹೋಗತ್ತಂದ್ರೆ ರೀ. ಅಂತ ಸಾಫ್ಟ್ ಕಾಪಿದು ಏನೇನದ ಕೊಡತ್ತಂದ್ರೆ ಅಂತ ಅವಾಗ ಸಾಫ್ಟ್ ಕಾಪಿ ಹೋಗಿ ಹುಡುಕಾಡಿದಾರೆ. ನಾನು ಅದು ಮ್ಯಾಕ್ಸಿಮಮ್ ಅಂದ್ರೆ 1 ರಿಂದ 1 ವರ್ಷ ಅಷ್ಟೇ ಇರ್ತಾವೆ ನನ್ನ ಅಟ್ಟಾಕ. ಆದರೂ ನಾವು ಒಂದು 91 ಫೋಟೋ ಇದ್ದವು ರೀ. ಅವಷ್ಟು ತಂದು ಕೊಟ್ಟಿರ ಅವ್ರಿಗೆ. ಅಂತ ಅವ್ರಿಗೆ ಹಳಿ ಸಾಕ್ಷಿಗೆ ಮತ್ತು ಇವಕ್ಕೆ ಫೋಟೋಗಳಿಗೆ ಸಿಂಕ್ ಆಗತ್ತದೆ ಅಂತೇಳಿ ನನಗೆ ಮತ್ತೆ ಇವತ್ತು ಕರೆಸಿದ್ದಾರೆ ಅವರು. ನಾನು ಆ್ಯಕ್ಚುಲಿ ಇವತ್ತು ಬೇರೆ ಊರಾಗಿದ್ದೆ. ಅಂತ ಅದೇ ಬಿಸ್ಲಾಗ ಬಂದು ಕೂತಿದ್ದೀನಿ. ಹಿಂಗೆ ಬರೀ ಮಾತಾಡೋದಕ್ಕೆ ಬಾ ಅಂತೇಳಿ ಅಲ್ಲಿ ಇಲ್ಲಿ PSI ಅವರು TC ಕೊಟ್ಟು ಕಳಿಸಿದ್ದಾರೆ. ಅಂತ ನಾನು ಏನಾರ ಅರ್ಜೆಂಟ್ ತೆಗೆದಿರ್ಬೇಕಾ ಮಾತಾಡಿಸಿ ಕಳ್ಸ್ತಾರೆ ಅಂತೇಳಿ ನಾನು ನಮ್ಮ ಮನ್ಯಾಗ ವೈದ್ಯ ಸರ್ ಹೇಳಿಲ್ಲ. ಅಂತ ಅರ್ಜೆಂಟ್ದಾಗ ಬಂದುಬಿಟ್ಟೆ. ಇಲ್ಲಿ ಬಂದು ನೋಡಿದರೆ 2-3 ಅವರ್ ವೇಟ್ ಮಾಡಿದ್ದಾರೆ ನಾನು CPI ಸಾಹೇಬರಿಗೆ. ಅಂತ ಅವ್ರು ಬಂದು ಕೇಳಿದ್ರು, ಬೋಳಿ ಮಗನೇ ನಿಂದ ಉದ್ಯೋಗ ಏನೈತಿ, ಸಾಕ್ಷಿ ನಾಶ ಮಾಡ್ತೀಯಾ ಅಂತಂದ್ರೆ ಅವರು. ಇಲ್ಲ ಸರ್, ನೀವು ಹೇಳೋಣ, ನಾನು ಬಿಜಾಪುರ ಕೊಟ್ಟಿನಿ ರಿಕವರಿಗೆ, ಅದು ನಾಳೆ 12 ಗಂಟೆಗೆ ಬರ್ತದೆ ಅಂತ ಹೇಳಿದೆ. ಅಷ್ಟಾದ್ರೂ ಅವ್ರಿಗೆ ಇದನ್ನಿಲ್ಲ, ಒಂಥರ ಅವರು ಬೇರೆ ಥರನ ಮಾತಾಡ್ಬಿಟ್ರು. ಅಂತ ಅದಾಯಿತು, ಎಲ್ಲ ಆಯಿತು. ಬಾಯಾಗ ಏನು ಬರುತ್ತೆ ಅದನ್ನೆಲ್ಲ ಬೈದರು. ಅನ್ಸ್ಕೊಂಡು ಕೂತೆ. ನಮ್ಮ ತಾಯಿಯವ್ರಿಗೆ ಭಾಳ ಕೆಟ್ಟ ಬೈದರು. ಅವಾಗ ನಾ 90% ನಮ್ದು ಮುಗಿದೈತೆ ರೀ. ಅವಾಗ ನಾನು ಇನ್ನೂ ಮಾತಾಡಲಿಲ್ಲ. ಅಂತ ಗಾಡಿಗೆ ಆಧಾರ ನಿಂದಿರ್ತಮ್ಮ ಅಂದರು. ನಿಂತೀನಿ ಸರ್, ಯಾಕಂದ್ರೆ ನಾ ಆಲ್ರೆಡಿ ಅಳತೀನಿ. ಐತಿ ಮನ್ಸಿಗೆ ಅದು ನೋಯಕ್ಕಿಂತ ಕುಂಡಿಯವು ನೋವು ಭಾಳ ಅಂತೇಳಿ ನಿಂತೀನಿ. ಇಂದ 5 ರಿಂದ 6 ಏಟ ಹೊಡೆದ್ರಿ ಅವ್ರು. ಹೊಡೆದಾದ ಬಳಿಕ ಈ ಗೋಳಿ ಮಗನಿಗೆ ಪೋಕ್ಸೋ ಕೇಸ್ ಒಳಗೆ ಬಂದು ಯಾವ್ದಾರ ಕೇಸ್ ಹಾಕಿಬಿಟ್ರು. ಅವ್ರು ಏನು ಮಾಡ್ಬೇಕಂತ ಮಾಡ್ಕೊಳಕ್ಕಂತ ಬಿಟ್ಟರು ಅವ್ರಿಗೆ. ನಾನು ಅವಾಗ ಏನು ಮಾಡಲಿಲ್ಲ, ಹೊರಗೆ ಬಂದೆ ರೀ. ಯಾರಿಗಾರ ಫೋನ್ ಹಚ್ಬೇಕಂದ್ರೆ ನನ್ನ ತಕ್ಕ ಫೋನ್ ಇಸ್ಕೊಂಡಿದ್ರು ಅವ್ರ. ಈಗೆಲ್ಲ ಇದ್ರು ಫೋನ್ ಇಷ್ಟಾಯಿತು. ನನ್ನ ಕಳಿಸಿದ್ರು ಅವರು, TC ಅವ್ರು ಕಳಿಸಿದ್ರು. ನಾನು ಊರಿಗೆ ಹೋದೆ ರೀ. ಊರಿಗೆ ಹೋಗೋತಕ್ಕ ಈಗಡೆ ಅಳ್ಳಾಕತ್ತಾವ. ಊರಿಗೆ ಹೋಗೋತಕ್ಕ ಹತ್ತಿನ ನಾನು. ಯಾಕಂದ್ರೆ ನಾನು ಈ ದಿವಸ ಎಲ್ಲಿ ಸ್ಟೇಷನ್ ಮೆಟ್ಲೆ ಹತ್ತಿಲ್ಲ, ಯಾರ ಕಡೆ ಅನ್ಸೊಂದಿಲ್ಲ. ಸ್ವತಃ ನಮ್ಮ ಅಪ್ಪನ ಕಡೆ ಬಡ್ಸೊಂದಿಲ್ಲ ನಾನು. ಇವ್ರು ಬಡದ್ರಲ್ಲ ಅಂತೇಳಿ ಈಗಲೇ ಹೋಗ್ಬೇಕತ್ತ ಹತ್ತೀನಿ ನಾನು. ಅಲ್ಲಿ ಹೋಗೋಣ, ನಮ್ಮ ಬ್ರದರ್ದು ಎಲ್ಲ ಬಂದರು. ಏನಾಯ್ತು ಅಂತ ಕೇಳಿದ್ರು. ಹಿಂಗೆ ಆಗೈತನ ಅಂತಂದೆ. ಅವರು ಇಲ್ಲ ತಮ್ಮ, ಮತ್ತು ಹಿಂಗೆ ಬಾದ್ರೆ ಕೆಲಸಗಳೆಲ್ಲ ಇದು ಮಾಡತ್ತಂದ್ರಿ.
ಅಷ್ಟೇ ಆಗಿದೆ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಒಬ್ಬ ವ್ಯಕ್ತಿಯ ಪರವಾಗಿ ಸಮಾಜದ ಸ್ವಾಮೀಜಿ ಹೋರಾಟ ಮಾಡಬಾರದು, ಅದು ಸರಿಯಲ್ಲ ಎಂದು ಶಾಸಕ ರಾಜು ಕಾಗೆ ಹೇಳಿದರು. ಒಬ್ಬ ವ್ಯಕ್ತಿಯ ಪರವಾಗಿ ಸಮಾಜದ ಸ್ವಾಮೀಜಿಗಳು ಹೋರಾಟ ಮಾಡಬಾರದು, ಇದು ಸರಿಯಲ್ಲ. ಸಮಾಜದ ಕೆಲಸವೇ ಬೇರೆ, ರಾಜಕೀಯವೇ ಬೇರೆ. ಯತ್ನಾಳ್ ಪರ ಹೋರಾಟ ಮಾಡೋದು ತಪ್ಪು ಎಂದು ಕಾಗವಾಡ ಪಂಚಮಸಾಲಿ ಸಮಾಜದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಪಂಚಮಸಾಲಿ ಜಯ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅವರು ಕಿಳೆಗಾಂವ್ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಸ್ವಾಮೀಜಿಗಳು ಸಮಾಜದ ವಿಷಯಗಳಿಗೆ ಮಾತ್ರ ಸೀಮಿತ ಇರಬೇಕು. ಆದರೆ ಒಬ್ಬ ವ್ಯಕ್ತಿ ಪರವಾಗಿ ಹೋರಾಟ ಮಾಡೋದು ಇಷ್ಟು ಸರಿ, ಅದು ತಪ್ಪು. ರಾಜಕೀಯ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಹೋರಾಟ ಮಾಡೋದು ಸರಿಯಲ್ಲ. ಮೀಸಲಾತಿ ಸಲುವಾಗಿ ಅವರು ಹೋರಾಟ ಮಾಡುತ್ತಾ ಬಂದಿದ್ದಾರೆ, ಅದನ್ನು ಮಾಡಲಿ ಎಂಬುದು ನನ್ನ ವೈಯಕ್ತಿಕ ವಿಚಾರ. ಬಸವನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಬರುವ ವಿಚಾರವಾಗಿ ಮಾತನಾಡಿದವರು, ಅವರು ಬಂದರೆ ಸ್ವಾಗತ, ಅವರು ನಾನು ಸತ್ರು ಕಾಂಗ್ರೆಸ್ಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಬರ್ಲಾಕ ತಯಾರಿಲ್ಲಲ್ಲ, ನಾ ಸತ್ರನು ಕಾಂಗ್ರೆಸ್ ಹೋಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಂದ್ರೆ ನಾವು ತಗೋತೀವಿ, ಯಾರು ನಮ್ಮ ತಗೋತೀವಿ ಅಂತೇಳಿ ನಾನು ವೈಯಕ್ತಿಕವಾಗಿ ಹೇಳಿದ್ದೀನಿ. ನನಗೆ ಹೈಕಮಾಂಡ್ ನಾನು ಕೇಳಿಲ್ಲ. ಅವ್ರನ್ನ ಹೈಕಮಾಂಡ್ ನನಗೆ ಆರ್ಡರ್ ಮಾಡಿದ್ರು, ನೀವು ಹೋಗಿ ತೊಗೊಂಡು ಬರ್ರಿ ಅಂದ್ರೆ ಅವ್ರಿಗೆ ವಿನಂತಿ ಮಾಡ್ತೀನಿ ಹೋಗಿ ನಾನು. ಸರ್, ನೀವು ಒಂದು ಟೈಮಲ್ಲಿ ಬಿಜೆಪಿಯಲ್ಲಿ ಇದ್ರಿ, ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಲ್ಲಿ ಇದ್ರು, ಈ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆ ಆದರು. ಆಗಿದ್ದ ಬಿಜೆಪಿಗೂ ಈಗಿರುವಂಥ ಬಿಜೆಪಿಗೂ ಏನು ಡಿಫ್ರೆನ್ಸ್ ಇದೆ ಸರ್? ಅವರಲ್ಲಿ ಸ್ವಲ್ಪ ಒಡೆದ ಮನೆ ಆಗೈತಿ ಅದು ಬಿಜೆಪಿ. ಈಗ ಅಷ್ಟೊಂದು ಶಿಸ್ತಿನ ಪಕ್ಷ ಅನ್ನೋದು ಇಡೀ ದೇಶದಲ್ಲಿ ಬಿಜೆಪಿ ಅಂದ್ರೆ ಒಂದು ಶಿಸ್ತಿನ ಪಕ್ಷ ಅಂತೇಳಿ ನಾವು ಭಾವನೆ ಮಾಡ್ಕೊಂಡಿದ್ವಿ, ನೀವು ಭಾವನೆ ಮಾಡ್ಕೊಂಡಿದ್ರಿ. ಬಿಜೆಪಿಯಲ್ಲಿ ಇರುವಂಥ ಶಿಸ್ತ ಯಾವ ಪಕ್ಷದಲ್ಲಿ ಇಲ್ಲ ಅಂತೇಳಿ ನಾನು ಮಾತಾಡ್ತಿದ್ದೆ ಅವಾಗ, ಇವತ್ತು ಮಾತಾಡ್ತೀನಿ ನಾನು. ಆದರೆ ಈಗ ಆ ವ್ಯವಸ್ಥೆ ಉಳಿದಿಲ್ಲಲ್ಲಿ. ಅವರೆಲ್ಲ ಭಾಳ ಯಾಕೋ ಇಂದಿನಿಂದ ಬಿಜೆಪಿ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಹಾಗೂ ವಿವಿಧ ಕಾರಣಗಳಿಂದ ಪ್ರತಿಭಟನೆ ಮಾಡುತ್ತಿರುವ ಬಗ್ಗೆ ಮಾತನಾಡಿದವರು, ವಿರೋಧ ಪಕ್ಷದವರು ಅವರ ಕೆಲಸ ಅದೇ, ಅದನ್ನು ಮಾಡುತ್ತಾರೆ. ನಾವು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಪ್ರತಿಭಟನೆ ಮಾಡಿದ್ದೇವೆ ಅಲ್ವಾ, ಅವರು ಈಗ ಮಾಡುತ್ತಿದ್ದಾರೆ ಎಂದು ಹೇಳಿದ್ರು. ಬಿಜೆಪಿ ಮೊದಲಿನ ಹಾಗೆ ಶಿಸ್ತಿನ ಪಕ್ಷವಾಗಿ ಉಳಿದಿಲ್ಲ, ಅದು ಒಡೆದ ಮನೆಯಾಗಿದೆ ಎಂದು ಟೀಕಿಸಿದ್ರು. ವಿಜಯ್ ಮಾಂತೇಶ್ ಅರ್ಕೇರಿ, ಕೆಎಂಎಂ ಕನ್ನಡ ನ್ಯೂಸ್, ಕಾಗವಾಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮುಖ್ಯಮಂತ್ರಿ ಆಗುವ ಸಾಮರ್ಥ್ಯ ಇರುವ ವ್ಯಕ್ತಿ, ಹೈಕಮಾಂಡ್ ಎದುರು ಹಾಕಿಕೊಂಡು ತನ್ನ ರಾಜಕೀಯ ಜೀವನ ಹಾಳು ಮಾಡಿಕೊಂಡು ಯತ್ನಾಳ್ ಪರ ಬ್ಯಾಟಿಂಗ್ ಬೀಸಿದ ಶಾಸಕ ಸಂಜಯ್ ಪಾಟೀಲ್. ಬಿಜೆಪಿ ರಾಜ್ಯ ಸರ್ಕಾರದ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ಗ್ಯಾರಂಟಿ ಯೋಜನೆಗಳಿಗೆ 60,000 ಕೋಟಿ ಹಣ ಖರ್ಚು, ಆರ್ಥಿಕ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ. ಕ್ಯಾಬೇಜ್ ಬೆಳೆಗೆ ದರ ನಿಗದಿ ಮಾಡಬೇಕೆಂದು ಕಳೆದ 20 ವರ್ಷಗಳಿಂದ ಮನವಿ, ತರಕಾರಿ ಮಾರುಕಟ್ಟೆ ಪಕ್ಕಾ ಲಾಟರಿ ವ್ಯವಸ್ಥೆಯಾಗಿದೆ. ರೈತ ಸಂಘ ಹಾಗೂ ಹಸಿರು ಸೇನೆ ಸೋಮವಾರ ಬೆಳಗಾವಿಯಲ್ಲಿ ಪ್ರತಿಭಟನೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿಯೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.